ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ನಿಂದ ಆಗ್ತಾ ಇರುವ ಮ್ಯಾಕ್ರೋ ಟಾರ್ಚರ್, ಇದರ ವಿರುದ್ಧವಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಇವರಿಗೆ 12 ಮಂದಿ ಈ ಮೈಕ್ರೋ ಫಿನಾನ್ಸ್ನ ಕಿರುಕುಳದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬಳಿಕ ಇದೀಗ ಸರ್ಕಾರ ಎಚ್ಚೆತ್ತಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಮುಖ್ಯಮಂತ್ರಿ ಸಭೆಯನ್ನ ಕರೆದಿದ್ದಾರೆ. ಫಿನಾನ್ಸ್ ಸಿಬ್ಬಂದಿಯ ದಾದಾಗಿರಿಗೆ ಆ ಮೂಲಕ ಸರ್ಕಾರ ಕಡಿವಾಣ ಹಾಕುವ ಪ್ರಯತ್ನ ಮಾಡೋದಿದೆ. ಹೊಸದೊಂದು ಬಿಲ್ ತಂದು ಅದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡುವ ಕುರಿತಂತೆ ಈ ಮೀಟಿಂಗ್ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸಭೆ ಆರಂಭವಾಗಿದೆ. NFBC ಹಾಗೆ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಹಾಜರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಬಳಿಯಿಂದಲೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹೊಸದೊಂದು ರೆಗ್ಯುಲೇಷನ್ ಅನ್ನೇ ತರುವ ಪ್ರಯತ್ನವನ್ನ ಸರ್ಕಾರ ಮಾಡೋದಿದೆ ಅನ್ನೋ ಮಾಹಿತಿ ಇದೆ. ಈಗ ಆಲ್ರೆಡಿ NFBC ಹಾಗೆ ಮೈಕ್ರೋ ಫಿನಾನ್ಸ್ನ ಪ್ರತಿನಿಧಿಗಳ ಜೊತೆಯಲ್ಲಿ ಸಭೆ ನಡೆತಿರೋದ್ರಿಂದ ಸರ್ಕಾರದ ಚಿಂತನೆಗೆ ಈ ಏನು ಆಯೋಗ ಬಂದಿದೆ, ಇದರ ಸದಸ್ಯರು ಒಪ್ತಾರ ಅನ್ನೋದು ಈಗಿರೋ ಪ್ರಶ್ನೆ. ಖಂಡಿತವಾಗಲೂ ಸ್ಮಿತಾ, ಇದೇ ಒಂದು ಗೊಂದಲದ ವಿಚಾರ ಮತ್ತು ಜೊತೆಗೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕಾನೂನಿನ ತೊಡಕಾಗಿರುವಂಥದ್ದು. ಯಾಕಂದರೆ RBIನ ಅನುಮತಿ ಪಡೆದುಕೊಂಡು ಯಾರ್ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಅಧಿಕಾರ ರಾಜ್ಯ ಸರ್ಕಾರ ಅಥವಾ ಕಾನೂನಿಗೆ ಇದೆಯಾ, ಪೊಲೀಸರಿಗೆ ಇದೆಯಾ ಅನ್ನೋಂಥದ್ದು ಕೂಡ ಪ್ರಶ್ನೆ. ನಿನ್ನೆ ಕಾನೂನು ಸಚಿವ H.K. ಪಾಟೀಲ್ ಖುದ್ದು ಹೇಳಿದ್ರು ರಿಪಬ್ಲಿಕ್ ಕನ್ನಡಕ್ಕೆ, ಆ ರೀತಿ ಪೊಲೀಸರಿಗೆ ಅಧಿಕಾರ ಇಲ್ಲ ಅಂತ. ಈಗ ಕೆಲವೊಂದು ಅನಧಿಕೃತ ಮೈಕ್ರೋ ಫೈನಾನ್ಸ್ಗಳು ಏನು ಜನರ ಸುಲಿಗೆಯನ್ನು ಮಾಡ್ತಾ ಇರುವಂಥದ್ದು, ಆ ಸುಲಿಗೆಗೆ ಜನರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು, ಊರುಗಳನ್ನು ಬಿಟ್ಟು ಹೋಗ್ತಾ ಇರ್ತದೆ. ಈ ಎಲ್ಲ ಬೆನ್ನಲ್ಲೇ ಕೂಡ ಒಂದು ವಾರದ ಬಳಿಗೆ ಎಚ್ಚೆತ್ತುಕೊಂಡಂತ ಸರ್ಕಾರ ಈಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಕಡೆಗೆ ಧುಮುಕಿರುವಂಥದ್ದು. ಗೃಹ ಕಚೇರಿ ಕೃಷ್ಣದಲ್ಲಿ ಈಗ ಸಭೆ ಆಲ್ರೆಡಿ ಆರಂಭ ಆಗಿದೆ. ಸಭೆ ಆರಂಭ ಆಗಿ 10 ನಿಮಿಷ ಆಗಿದೆ. ಸಭೆಯಲ್ಲಿ ಸಮಗ್ರವಾಗಿ ಏನೆಲ್ಲ ಇದಕ್ಕೆ ಕಡಿವಾಣ ಹಾಕಬಹುದು ಅನ್ನೋ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಜೊತೆಗೆ ಈಗ ಕೂಡಲೇ ಇದನ್ನ ಕ್ರಮ ಕೈಗೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಒಂದಷ್ಟು ಕಾನೂನುಗಳನ್ನ ತಿದ್ದುಪಡಿ ತರಬೇಕಾಗುತ್ತೆ. ಅಂದ್ರೆ ಈಗ ಪೊಲೀಸರಿಗೆ ಅಧಿಕಾರ ಕೊಡಬೇಕು, ಜೊತೆಗೆ ಜಿಲ್ಲಾಡಳಿತಕ್ಕೆ DC ಗೆ ಅಧಿಕಾರ ಕೊಡಬೇಕು. ಕೆಲವೊಂದು ಕ್ರಮ ಕೈಗೊಳ್ಳುವಂತ ಅಧಿಕಾರ ವ್ಯಾಪ್ತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾನೂನಿಗೆ ತಿದ್ದುಪಡಿ ತಂದು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಇಮಿಡಿಯೇಟ್ ಆಗಿ, ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಿದ್ದುಪಡಿ ತರುವಂಥದ್ದು, ಜೊತೆಗೆ ಕೂಡಲೇ ಅದನ್ನು ಆಕ್ಷನ್ ಆಗಬೇಕ ನಿಟ್ಟಿನಲ್ಲಿ ಕೂಡ ಸುಗ್ರೀವಾಜ್ಞೆ ತರುವ ಸಂಬಂಧಪಟ್ಟಂತೆ ನಿರ್ಧಾರ ಆಗುವಂಥದ್ದು. ಇಂದು ಸುಗ್ರೀವಾಜ್ಞೆ ಸಂಬಂಧಪಟ್ಟಂತೆ ಏನು ಜಾರಿ ಆಗುತ್ತೆ ಅಂದರೆ ನಿರ್ಧಾರ ಆಗುತ್ತೆ. ಕೂಡಲೇ ಕೂಡ ಇದರ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಮಹತ್ವದ ತೀರ್ಮಾನ ಆಗುವಂಥದ್ದು. ಯಾಕಂದರೆ ಮುಂದಿನ ಅಧಿವೇಶನದಲ್ಲಿ ಆ ಬಿಲ್ಲನ್ನು ತಂದು ಪಾಸ್ ಮಾಡಿ ಅದಾದಂಥ ಬಿಲ್ ಪಾಸ್ ಆಗೋಕ್ಕೆ ಅವಕಾಶ ಇರುವಂಥ ಹಿನ್ನೆಲೆ, ಅಂದರೆ ಸಮಯಾವಕಾಶ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕೂಡಲೇ ಅದರ ವಿರುದ್ಧ ಅಂದರೆ ಮೈಕ್ರೋ ಫೈನಾನ್ಸ್ನ ಹಾವಳಿ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕೂಡ ಸುಗ್ರೀವಾಜ್ಞೆ ತರುವ ಸಂಬಂಧಪಟ್ಟಂತೆ ಸಭೆಯಲ್ಲಿ ಸಮಗ್ರ ಸಮಾಲೋಚನೆ ಆಗುವಂಥದ್ದು. ಅಧಿಕಾರ ವ್ಯಾಪ್ತಿ ಏನಿದೆ, ಏನೆಲ್ಲ ಕಾನೂನಿಗೆ ತಿದ್ದುಪಡಿ ತರಬೇಕಂತ, ಮತ್ತು ಕೆಲವೊಂದು ಕೇಂದ್ರ ಸರ್ಕಾರದಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಅಗತ್ಯ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅದರ ವ್ಯಾಪ್ತಿ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಹೇಗೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್ ವಿಜಯ್, ಸರಿಸುಮಾರು ಎಷ್ಟೊತ್ತಾಗ್ಬೋದು? ಯಾಕಂದರೆ ರಾಜ್ಯಾದ್ಯಂತ ಇದೇ ವಿಚಾರವಾಗಿ ಅನೇಕ ಮಂದಿ, ನಾವು ಈಗಷ್ಟೇ ಗಮನಿಸಿದ್ವಿ, ಇವತ್ತು ಕೂಡ ಒಂದು ಆತ್ಮಹತ್ಯೆ ಪ್ರಕರಣ ವರದಿಯಾಗಿದೆ. ಹೀಗಾಗಿ ಮೈಕ್ರೋ ಫಿನಾನ್ಸ್ನ ಕಿರುಕುಳವನ್ನು ಅನುಭವಿಸ್ತಾ ಇರುವವರು ಅನೇಕರು ಈ ಮೀಟಿಂಗ್ ಬಗ್ಗೆನೇ ಕುತೂಹಲದ ಕಣ್ಣಿಂದ ಕಾಯ್ತಾ ಇದ್ದಾರೆ. ಏನಾಗಬಹುದು ಅಂತ ಹೇಳಿ, ಎಷ್ಟೊತ್ತಾಗಬಹುದು ಒಂದು ನಿರ್ಧಾರ ಅಂತ ಹೇಳಿ ಸಭೆಯಿಂದ ಪ್ರಕಟವಾಗಲಿಕ್ಕೆ? ಸ್ಮಿತಾ, ಎಕ್ಸಾಕ್ಟ್ಲಿ ಒಂದು ಸಭೆಯಲ್ಲಿ ಕ್ರಮ ಕೈಗೊಳ್ಳುವ ಜೊತೆಗೆ ಒಂದು ಟೆಕ್ನಿಕಲ್ ವಿಚಾರ ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕೂಡ ಕೇವಲ ಇದು ಒಂದು ಜಿಲ್ಲೆ ಅಥವಾ 1-2 ತಾಲೂಕುಗಳಿಗೆಲ್ಲ, ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಹೆಚ್ಚಿರುವಂಥದ್ದು. ಮತ್ತು ಕಾನೂನಾತ್ಮಕವಾಗಿ ಟೆಕ್ನಿಕಲ್ ಆಗಿ ಏನು ಸಮಸ್ಯೆ ಆಗಿದೆ ಅಂದರೆ, ಈಗ ಸಾಲ ತೆಗೆದುಕೊಂಡಂಥವರು ಮೈಕ್ರೋ ಫೈನಾನ್ಸ್ ಇಂತ ಲೀಗಲ್ ಆಗಿ ಅಲ್ಲಿ ಲಾಕ್ ಆಗಿರುವಂಥದ್ದು. ಯಾಕಂದರೆ ಅದರ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟಿರುವಂಥದ್ದು, ಲೀಗಲ್ ಆಗಿ ಎಲ್ಲವೂ ಕೂಡ ಸೈನ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಲೀಗಲ್ ಆಗಿ ಲಾಕ್ ಆಗಿರುವಂಥದ್ದು. ಅದನ್ನು ಹೇಗೆ ಅದನ್ನು ಏನು ನಿಭಾಯಿಸ್ತಾರೆ ಅಥವಾ ಅದನ್ನು ಹೇಗೆ ಪರಿಹರಿಸ್ತಾರೆ ಅನ್ನೋಂಥದ್ದು ಕೂಡ ಸರ್ಕಾರಕ್ಕೆ
ದೊಡ್ಡ ಮಟ್ಟದ ಸವಾಲಾಗಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಒಂದು, ಅಂದರೆ ಯಾರು ಜನರಿಗೆ ಚಕ್ರ ಬಡ್ಡಿ ಇವೆಲ್ಲ ಹಾಕಿ ತೊಂದರೆ ಕೊಡ್ತಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಒಂದು ಭಾಗ. ಈಗಾಗಲೇ ಸಾಲ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದು ಕೂಡ, ಯಾಕಂದರೆ ಕಾನೂನಾತ್ಮಕವಾಗಿ ಒಂದು ವೇಳೆ ಮೈಕ್ರೋ ಫೈನಾನ್ಸ್ಗಳಿಂದ ಕೋರ್ಟ್ ಮೆಟ್ಲೇರಿದ್ರೆ ಅದಕ್ಕೂ ಒಂದಷ್ಟು ಸರ್ಕಾರಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಸೂಕ್ಷ್ಮ ವಿಚಾರ ಜೊತೆ ಕಾನೂನು ತೊಡಕಿರುವಂಥ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಆಗುವಂಥ ಸಮಾಲೋಚನೆ ಆಗುವಂಥದ್ದು. ಬಹುತೇಕ 1.5-2 ಗಂಟೆಗಳ ಕಾಲ ಈ ಬಗ್ಗೆ ಸಮಗ್ರವಾಗಿ ಸಮಾಲೋಚನೆ ಆಗ್ಬೋದು. ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಏನೆಲ್ಲ ತೀರ್ಮಾನ ಆಗಿದೆ ಮತ್ತು ಈ ಸಂಬಂಧಪಟ್ಟಂತೆ ಏನೆಲ್ಲ ಈಗ ತಕ್ಷಣಕ್ಕೆ ಪರಿಹಾರ ಸಿಗುವಂಥದ್ದು ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನು 2 ಗಂಟೆಗಳ ಬಳಿಕ ಸಭೆ ಪತ್ರಿಕಾಗೋಷ್ಠಿ ನಡೆಸಿ ಸಮಗ್ರ ಮಾಹಿತಿ ಕೊಡಲಿದ್ದಾರೆ. ಅದು ಒಂದಂತೂ ಬಹಳ ಸ್ಪಷ್ಟ, ಮೈಕ್ರೋ ಫೈನಾನ್ಸ್ನ ಹಾವಳಿ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ತರುವಂಥದ್ದು. ಜೊತೆಗೆ ಈಗಲಿಂದಲೇ ಕೂಡ ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವರ ವಿರುದ್ಧ ಯಾವುದೂ ಕೂಡ ಕ್ರಮ, ಅಂದರೆ ಸಾಲ ತೆಗೆದುಕೊಂಡವ್ರನ್ನ ಯಾರು ಕೂಡ ಹಿಂಸೆ ಮಾಡಬಾರ್ದು, ಯಾರು ಕೂಡ ಮನೆ ಬಳಿ ಹೋಗಬಾರ್ದು, ಈ ರೀತಿ ಕಟ್ಟುನಿಟ್ಟಿನ ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಇಂದಿನ ಸಭೆಯಲ್ಲಿ ರವಾನೆ ಮಾಡುವ ಮೂಲಕ ತಕ್ಷಣಕ್ಕೆ ರಿಲೀಫ್ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಶಾಶ್ವತವಾಗಿ ಇದರ ವಿರುದ್ಧ ಪರಿಹಾರ ಸಂಬಂಧಪಟ್ಟಂತೆ ಏನು ಅನ್ನೋದು ಕೂಡ ಈ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಪತ್ರಿಕಾಗೋಷ್ಠಿ ಮೂಲಕ ಮಾಹಿತಿ ಕೊಡಲಿದ್ದಾರೆ. ಸ್ಮಿತಾ, ವಿಜಯ್, ಇದರ ಜೊತೆಯಲ್ಲಿ ಈಗ ಆಲ್ರೆಡಿ ಆಗಿರುವ ಆತ್ಮಹತ್ಯೆಗಳು, ಅಂದರೆ ಎಷ್ಟೋ ಕುಟುಂಬಗಳು ಇದೀಗ ಬೀದಿ ಪಾಲಾಗ್ತಾ ಇವೆ ಈ ಮೈಕ್ರೋ ಫಿನಾನ್ಸ್ನ ಹಾವಳಿ. ಸಹಜವಾಗಿ ಸರ್ಕಾರ ಇಂಥವ್ರಿಗೇನಾದರೂ ಪರಿಹಾರವೋ ಅಥವಾ ಈಗಾಗಿರುವ ನಷ್ಟಕ್ಕೆ ಒಂದು ಸೊಲ್ಯೂಷನ್ ಅನ್ನೋ ರೀತಿಯಲ್ಲಿ ಏನಾದರೂ ನಿರ್ಧಾರ ಕೈಗೊಳ್ಳುತ್ತಾ ಅನ್ನೋ ನಿರೀಕ್ಷೆ ಕೂಡ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಸ್ಮಿತಾ, ಅಂದರೆ ಇಂದಿನ ಸರ್ಕಾರದಲ್ಲಿ ಒಂದು ಋಣಮುಕ್ತ ಕಾಯ್ದೆ ಅಂತ ಜಾರಿಗೆ ಬಂದಿತ್ತು. ಅಂದರೆ ಈಗಾಗಲೇ ಕೂಡ ಕೇರಳದಲ್ಲಿ ಇರುವಂಥದ್ದು ಋಣಮುಕ್ತ ಕಾಯ್ದೆ. ಅಂದರೆ ಯಾರು ವೈಯಕ್ತಿಕವಾಗಿ ಸಾಲ ತೆಗೆದುಕೊಂಡಿರ್ತಾರೆ ಆ ಸಾಲ ಸಂಬಂಧಪಟ್ಟಂತೆ, ಅಂದರೆ ಸಣ್ಣ ಅಮೌಂಟ್ 1 ಲಕ್ಷ 2 ಲಕ್ಷ ಈ ರೀತಿ ಇರುವಂಥದ್ದು, ಅದರ ಬಡ್ಡಿ ಎಷ್ಟು ಕಟ್ಟಿರ್ತಾರೆ ಇವೆಲ್ಲವೂ ಕೂಡ ಲೆಕ್ಕ ಹಾಕಿ ಒಂದು ವೇಳೆ ಏನಾದರೂ ಕೂಡ ಅದರ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅವರು ತೀರಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ಬಡವರಾಗಿದ್ದರೆ ಅದನ್ನು ಮನ್ನಾ ಮಾಡುವ ಸಂಬಂಧಪಟ್ಟಂತೆ ಕೂಡ ಈ ಒಂದು ಋಣಮುಕ್ತ ಕಾಯ್ದೆ ಸಂಬಂಧಪಟ್ಟ ಇಂದಿನ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ತರಲಾಗಿತ್ತು. ಅಂದರೆ ಈ ಸಂಬಂಧ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಈಗ ಆಲ್ರೆಡಿ ಕೂಡ ಸಾಲ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಏನು ಪರಿಹಾರ ಕೊಡ್ಬೋದು ಅನ್ನೋ ಸಂಬಂಧಪಟ್ಟಂತೂ ಕೂಡ ಒಂದಷ್ಟು ಸಮಾಲೋಚನೆ ಆಗುವಂಥದ್ದು. ಮತ್ತು ಜೊತೆಗೆ ಈಗಾಗಲೇ ಕೂಡ ಕಾನೂನು ಸಚಿವರು ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಕೂಡ ಕೇರಳದಲ್ಲಿ ಸಂಬಂಧಪಟ್ಟಂತೆ ಈ ರೀತಿ ಒಂದು ಕಾಯ್ದೆ ಇರುವಂಥದ್ದು, ಅದರ ಬಗ್ಗೆಯೂ ಕೂಡ ಆಲ್ರೆಡಿ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಸಮಗ್ರ ಚರ್ಚೆ ಆಗುವಂಥದ್ದು. ಮತ್ತು ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಸುಮಾರು 12-13 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಸಾಲ ಎಷ್ಟಿದೆ, ಅದನ್ನು ಸಂಬಂಧಪಟ್ಟಂತೆ ಹೇಗೆ ಅದನ್ನು ಪರಿಹಾರ ಮಾಡಬೇಕು, ಇವೆಲ್ಲವೂ ಕೂಡ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಜೊತೆಗೆ ಕೇವಲ 1, 2, 3 ಜಿಲ್ಲೆಗಳಲ್ಲ, ಇಡೀ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಅವರಿಂದ ಸಾಲ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಮಂದಿ ಸಾಲ ತೆಗೆದುಕೊಂಡಿರುವಂಥದ್ದು. ಇದರ ವಿರುದ್ಧ ಶಾಶ್ವತವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬಹುದು ಕಾನೂನಾತ್ಮಕವಾಗಿ, ಇದೆಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಆಗುವಂಥದ್ದು. ಪರಿಹಾರ ಕೊಡುವುದಕ್ಕೆ ಬರುತ್ತೋ ಇಲ್ವೋ, ಅಥವಾ ಸರ್ಕಾರ ವಿಶೇಷ ಪ್ರಕರಣ ತೆಗೆದುಕೊಂಡು ಏನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನು ಸಾವನ್ನಪ್ಪಿರುವಂಥ ಕುಟುಂಬಗಳಿಗೆ ಏನಾದರೂ ಕೂಡ ಪರಿಹಾರ ಕೊಡುತ್ತಾ, ಇವೆಲ್ಲವೂ ಕೂಡ ಸಮಗ್ರ ಚರ್ಚೆ ನಡೆಸುವಂಥದ್ದು. ಜೊತೆಗೆ ಅಧಿಕಾರಿಗಳಿಂದ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವ್ರ ಕುಟುಂಬದಿಂದ ಸಮಗ್ರ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಅಂದರೆ ಏನಾದರೂ ಕೂಡ ಅವರ ಆಸ್ತಿ ಅಥವಾ ಒಡವೆಗಳನ್ನು ಏನಾದರೂ ಕೂಡ ಅಡ ಇಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಬಳಿ, ಅದನ್ನೇ ಹೇಗೆ ಬಿಡಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿಸಿ ಅದಕ್ಕೆ ಪರಿಹಾರ ಕೊಡುವ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂಥದ್ದು ಸಭೆಯಲ್ಲಿ. ಸ್ಮಿತಾ, ಬಳಿಕ